ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ಬಂದಿರುವಂಥದ್ದು ಒಂದು ನ್ಯಾಚುರಲ್ ಕೂಲರ್ ಜೊತೆ. ಅಂದ್ರೆ ನಾವು ಮಡ್ ಬ್ಲಾಕ್ ಅನ್ನು ಯೂಸ್ ಮಾಡಿಕೊಂಡು ಈಗ ಬರುವಂತಹ ಏನು ಹೀಟ್ ಇದೆ, ಹೀಟ್ ಅನ್ನು ನಾವು ತಡೀಲಿಕ್ಕೆ ಅಂತ ಹೇಳ್ಕೊಂಡು ಅಂದ್ರೆ ಮನೆಯಲ್ಲಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ. ಅದಕ್ಕೊಂದು ಸುಲಭ ಉಪಾಯ ಅಂತ ಹೇಳಿದ್ರೆ 1,000 ರೂಪಾಯಿ ಒಳಗಡೆ ಖರ್ಚು ಮಾಡಿಕೊಂಡು ನಾವು ಒಂದು ನ್ಯಾಚುರಲ್ ಕೂಲರ್ ರೆಡಿ ಮಾಡುವಂಥದ್ದು ಯಾವ ರೀತಿ ಮಾಡೋದು ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ನಾವು ಮೊದಲನೇದಾಗಿ ತಗೊಂಡಿರುವಂಥದ್ದು ಒಂದು 6 ಪೀಸ್ ಮಡ್ ಬ್ಲಾಕ್ ತಗೊಂಡಿದ್ದೀನಿ, ಆಯ್ತಾ. ಅದ್ರ ಜೊತೆಗೆ ಒಂದು ಫೈಬರ್ ಟ್ರೇ ಇದೆ, ಒಂದು ಪ್ಲಾಸ್ಟಿಕ್ ಟ್ರೇ ಇದೆ, ಒಂದು ಇಂಚಿದ್ದು ಒಂದು ಪೀಸ್ PVC ಪೈಪ್ ಇದೆ, 2 ಎಂಡ್ ಕ್ಯಾಪ್ ಇದೆ. ಮುಖ್ಯವಾಗಿ ಬೇಕಾದ್ದು ಅಂತ ಹೇಳಿದ್ರೆ ನಮ್ಗೆ ಒಂದು ಅಕ್ವೇರಿಯಂ ಒಳಗಡೆ ಹಾಕುವಂತ ಒಂದು ಪಂಪ್ ಇದು. ಈ ಪಂಪ್ ಅನ್ನು ತಗೊಂಡಿದ್ದೀನಿ ನಾನು. ಮತ್ತೆ 2 ಕ್ಲಾಂಪ್ ತಗೊಂಡಿದ್ದೀನಿ. ಅದು L ಕ್ಲಾಂಪ್ ಅನ್ನು ನಾನು ಬೆಂಡ್ ಮಾಡ್ಕೊಂಡು ಸ್ಟ್ರೈಟ್ ಮಾಡ್ಕೊಂಡಿರುವಂತದ್ದು. ಇನ್ನು ಅದ್ರ ಜೊತೆಗೆ ಒಂದು ಡ್ರಿಪ್ ಪೈಪ್ ತಗೊಂಡಿದ್ದೀನಿ. ಪೈಪ್ ಯಾವ್ದು ಆಗುತ್ತೆ, ಬಟ್ ಡ್ರಿಪ್ ಪೈಪ್ ತಗೊಂಡಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಮುಂದುವರಿಸ್ಕೊಂಡು ಹೋಗೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ಕೊಂಡು ಹೋಗೋಣ. ಮೊದಲನೇದಾಗಿ ನಾವು ಮಾಡಬೇಕಾದ್ದು ಅಂತ ಹೇಳಿದ್ರೆ ಈ ಮಡ್ ಬ್ಲಾಕ್ ಏನಿದೆ, ಈ ಮಡ್ ಬ್ಲಾಕ್ ಅನ್ನ ಕರೆಕ್ಟ್ ಆಗಿ ಸೆಟ್ ಮಾಡ್ಬೇಕು ಈ ಟ್ರೇ ಒಳಗಡೆ, ಆಯ್ತಾ. ಎಷ್ಟು ಇಟ್ಬಿಟ್ರೆ ಸಾಕು, ಅದಕ್ಕೇನು ಎಕ್ಸ್ಟ್ರಾ ಇದು ಗಮ್ ಹಾಕುವಂತ ಆತರ ಏನಿಲ್ಲ, ಸಿಂಪಲ್ ಆಗಿ ಇರುವಂತದ್ದು. ಆಮೇಲೆ ಬೇಕಂತ ಹೇಳಿದ್ರೆ ನಮ್ಗೆ ಇದಕ್ಕೆ ಟ್ಯೂಬ್ ಏನಾದ್ರು ಎಲ್ದು ಕಟ್ಕೋಬಹುದು. ಇದು ಯಾವ ರೀತಿ ಬರೋದು ಅಂತ ನಾನು ಇದರಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಈ ರೀತಿ ಸೆಟ್ ಮಾಡ್ಕೊಳ್ಳುವಂಥದ್ದು ನೋಡಿ. 6 ಪೀಸ್ ಹಾಕಿದ್ದೀನಿ. 6 ಪೀಸ್ ಅಂತ ಹೇಳುವಾಗ ನಮಗೆ ಸಾಧಾರಣ ಒಂದು ಹೈಟ್ ಬರುತ್ತೆ. ಇನ್ನೂ ಬೇಕಂದ್ರೆ ಇನ್ನೂ ಒಂದು ಸ್ಟೆಪ್ ಮೇಲೆ ಕೊಡಬಹುದು, ತುಂಬಾ ಹೈಟ್ ಆಗುತ್ತೆ ಅದು. ನನ್ನದಂದ್ರೆ ನಾನು ಟ್ರೇ ಸ್ವಲ್ಪ ಸಣ್ಣದು ತಗೊಂಡಿರುವಂಥದ್ದು, ಆದ ಕಾರಣ ನನಗೆ ಇದನ್ನು ಹೆಚ್ಚು ಸೆಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಾಂದ್ರೆ ನಾನು ಇದನ್ನ ಅಡ್ಡಕ್ಕೆ ಹಾಕ್ತಿದ್ದೆ, ಅಡ್ಡ ಹಾಕಿದ್ರೆ ಸ್ವಲ್ಪ ಅಗಲ ಬರ್ತಿತ್ತು. ಬಟ್ ನಾನು ಇವಾಗ ಇದನ್ನ ಹೈಟ್ ಅಲ್ಲಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳಿದ್ರೆ ಈ ಪೈಪ್ ಏನಿದೆ, ಈ ಪೈಪ್ ಅನ್ನ ಜಸ್ಟ್ ಇದಕ್ಕೆ ಎಷ್ಟು ಉದ್ದ ಬೇಕು ಅಷ್ಟನ್ನು ನಾವು ಕಟ್ ಮಾಡ್ಕೊಳ್ಳುವಂಥದ್ದು. ಈಗ ನೋಡಿ, ನಾನು ಈ ಟ್ರೇಗೆ ಈ ಮಡ್ ಬ್ಲಾಕ್ ಅನ್ನು ಸೆಟ್ ಮಾಡಿದ್ದೇನೆ, ಆಯ್ತಾ. ಇನ್ನು ಏನ್ ಮಾಡೋದು ಅಂತ ಹೇಳಿದ್ರೆ ಈ ಎಂಡ್ ಕ್ಯಾಪ್ ಏನಿತ್ತು, ಎಂಡ್ ಕ್ಯಾಪಿಗೆ ಈ ಕ್ಲಾಂಪ್ ಅನ್ನು 2 ಎಂಡ್ ಕ್ಯಾಪ್ ಕೂಡ ಕ್ಲಾಂಪ್ ಅನ್ನು ಹಾಕಿದ್ದೇನೆ. ಮತ್ತೆ ಈ PVC ಪೈಪ್ ಏನಿದೆ, PVC ಪೈಪ್ ಈ ಎಷ್ಟು ಇದರ ಲೆಂತ್ ಎಷ್ಟಿದೆ ಇಷ್ಟೇ PVC ಪೈಪ್ ಬೇಕಾಗಿರುವಂಥದ್ದು. ಈ PVC ಪೈಪ್ಗೆ ನಾನು ಫುಲ್ ಕೆಳಗಡೆ ಸೈಡ್ ಇಂದ ಫುಲ್ ಹೋಲ್ ತೆಗೆದಿದ್ದೇನೆ. ಮೇಲಿಂದ ಒಂದು ಡ್ರಿಪ್ ಪೈಪ್ ಇದೊಂದು ಕನೆಕ್ಷನ್ ಹಾಕಿದ್ದೇನೆ, ಒಂದು ಟಿ ಟೈಪ್ ಅಲ್ಲಿ ಮಾಡಿದ್ದೇನೆ ಇದೆಲ್ಲ. ಇನ್ನು ಮಾಡೋದು ಏನಂತ ಹೇಳಿದ್ರೆ ಇದನ್ನು ನಾವು ಈ ರೀತಿ ಫುಲ್ ಫಿಕ್ಸ್ ಮಾಡುವಂಥದ್ದು, ಜಸ್ಟ್ ಸಪೋರ್ಟಿಗೆ ಬೇಕಾಗಿ. ಇದು ನೋಡಿ ಈ ರೀತಿ ಬರುತ್ತೆ. ನಮ್ಗೆ ಟೋಟಲ್ ಆಗಿ ಹೇಳ್ಬೇಕಂತ ನೋಡಿ, ಇದನ್ನ ಈ ರೀತಿ ಫಿಕ್ಸ್ ಮಾಡೋದು, ಆಯ್ತಾ. ಈ ರೀತಿ ಬರ್ಬೇಕು ಇದು. ಈ ಸೆಟ್ ಈಗ ಸ್ಕ್ರೂ ಹಾಕ್ಬೇಕಷ್ಟೇ, ಜಸ್ಟ್ ಸ್ಕ್ರೂ ಹಾಕಿಲ್ಲ, ಜಸ್ಟ್ ಇಟ್ಬಿಟ್ಟಿರೋದಷ್ಟೇ ಇಲ್ಲಿ. ಇದನ್ನ ನಾನು ಮತ್ತೆ ಸ್ಕ್ರೂ ಹಾಕಿದಾಗ ಟೈಟ್ ಆಗುತ್ತೆ ಇದು. ಇನ್ನು ಮೇಲಿಂದ ಇದನ್ನ ಪೈಪ್ ಹಾಕೋದು, ನಾನು ತೆಗೆದೇ ಪೈಪ್ ಹಾಕಿ ಆಮೇಲೆ ಸೆಟ್ ಮಾಡ್ತೀನಿ, ಆಯ್ತಾ. ಈ ಒಂದು ಕೂಲರ್, ನ್ಯಾಚುರಲ್ ಕೂಲರ್ ಏನಿದೆ ಇದು ರೆಡಿ ಆಗಿದೆ. 6 ಪೀಸ್ ಮಡ್ ಬ್ಲಾಕ್ ಅನ್ನ ಇಟ್ಟಿದ್ದೇನೆ, ಆಯ್ತಾ. ಅದಕ್ಕೆ ಒಂದು PVC ಪೈಪ್ ಅನ್ನ ಕೆಳಗಿನ ಭಾಗದಲ್ಲಿ ಫುಲ್ ಹೋಲ್ ಮಾಡಿರುವಂಥದ್ದು, ಮೇಲಿಂದ ಒಂದು ಡ್ರಿಪ್ ಪೈಪ್ ಹಾಕಿರುವಂಥದ್ದು. ಡ್ರಿಪ್ ಪೈಪ್ ಅನ್ನು ನಾನು ಇದು ಯಾಕೆ ಇಷ್ಟು ಲಾಂಗ್ ಕೊಟ್ಟಿದ್ದೇನೆ, ಇದು ನಿಮಗೆ ನೋಡ್ಲಿಕ್ಕೆ ಒಂಥರ ಅಸಹ್ಯ ಇರಬಹುದು, ಆದ್ರೆ ಇದನ್ನ ನಮಗೆ ಕಟ್ ಮಾಡಿ ಕೊಡ್ಕೊಡ್ಬಹುದು. ಇದನ್ನು ಇಲ್ಲಿಂದ ಸ್ಟ್ರೈಟ್ ಇಲ್ಲಿ ಕೊಟ್ಟು ಇಲ್ಲಿಂದ ಒಂದು ಎಲ್ಬೋ ಹಾಕಿ, ಇಲ್ಲೊಂದು ಎಲ್ಬೋ ಹಾಕಿ ಹೀಗೆ ಬೆಂಡ್ ಮಾಡಿ ಕೊಡ್ಬಹುದು. ಇಲ್ಲಾಂದ್ರೆ ಇಲ್ಲಿಂದ ಈ ಸೈಡ್ ಇಂದ ಕೂಡ ಇದಕ್ಕೆ ಈ ಪೈಪ್ ಅನ್ನ ಇಳಿಸಬಹುದು. ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಬಹುದು, ಆಯ್ತಾ. ಇದೇನು ಪ್ರಾಬ್ಲಮ್ ಏನಿಲ್ಲ, ಯಾವ ರೀತಿ ಆದ್ರೂ ನಡೆಯುತ್ತೆ. ಬಟ್ ನಾವು ಇವಾಗ ಹಾಕಿರುವಂಥದ್ದು ಈ ಒಂದು ಪಂಪ್ ಏನಿದೆ, ಈ ಪಂಪ್ ಅನ್ನ ಇಲ್ಲಿ ಇಟ್ಟಿದ್ದೇನೆ ನಾನು. ಇಷ್ಟು ಹಾಕಿದ್ಮೇಲೆ ಇದನ್ನ ನಾನು ಎಲೆಕ್ಟ್ರಿಸಿಟಿ ಕನೆಕ್ಟ್ ಮಾಡಿದ್ದೇನೆ, ಆಯ್ತಾ. ಇನ್ನು ನಾವು ಏನ್ ಮಾಡೋದು ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕುವಂಥದ್ದು. ಟ್ರೇ ಸ್ವಲ್ಪ ದೊಡ್ಡದಾದಷ್ಟು ಒಳ್ಳೇದಾಯ್ತಾ. ಇದು ನಾನು ಸ್ವಲ್ಪ ಸಣ್ಣ ಟ್ರೇ ಹಾಕಿರುವಂಥದ್ದು, ನನ್ನಲ್ಲಿ ಆಲ್ರೆಡಿ ಇತ್ತು. ಮತ್ತೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳುವಂಥ ಉದ್ದೇಶದಿಂದ ನಾನು ಇದನ್ನು ಹಾಕಿರುವಂಥದ್ದು. ಬಟ್ ಇವಾಗ ಫುಲ್ ಇದು ಎಷ್ಟಂದ್ರೆ ಇಷ್ಟು ನಾವು ಇದಕ್ಕೆ ಇದು ಹಾಕೊಳ್ಬೇಕು. ಇವಾಗ ನೋಡಿ, ಒಂಥರ ಅಂದ್ರೆ ಮಣ್ಣು ಇವಾಗ ಫುಲ್ಲು ಹೀಟ್ ಆಗಿರುವಂತ ಸಂದರ್ಭದಲ್ಲಿ ಹೇಗೆ ಕಾಯ್ತಾ ಇರುತ್ತೆ ಅಂದ್ರೆ ಆ ಕಾದಂತಹ ಒಂದು ಇದಕ್ಕೆ ನಾವು ನೀರು ಹಾಕಿದಾಗ ಹೇಗಿರುತ್ತೆ ಆ ಒಂದು ಶಬ್ದ ಕೇಳ್ತಾ ಇದೆ. ನೀರು ನಾವಂದ್ರೆ ನದಿ ಸೈಡಲ್ಲಿ ನಿಂತಾಗ ಒಂದು ಫೀಲ್ ಸಿಗುತ್ತಲ್ಲ, ಅದೇ ಸೇಮ್ ಫೀಲ್ ಈಗ ಸಿಗ್ತಾ ಇದೆ. ಇದು ಇವಾಗ ನೀರು ಎಳ್ಕೊಳ್ಳುವಂಥದ್ದು ಆಯ್ತದೆ, ನೀರನ್ನು ಹೀರ್ಕೊಳ್ಳುವಂಥದ್ದು. ಇದು ನಾವು ಇವಾಗ ಹಾಕಿರುವಂತ ಇದರ ಉದ್ದೇಶ ಏನಂತ ಹೇಳಿದ್ರೆ ಈ ನೀರು ಇಲ್ಲಿಂದ ಹೀಗೆ ಬಂದು ಫಿಲ್ಟರ್ ಆಗಿ ಇಲ್ಲಿ ಬಂದು ಇಲ್ಲಿಂದ ಮೇಲೆ ಸ್ಪ್ರೆಡ್ ಆಗುತ್ತೆ. ಅನಂತರ ಕಾರ್ನರ್ ಫುಲ್ ಸ್ಪ್ರೆಡ್ ಆದ್ಮೇಲೆ ನಾವು ಬ್ಯಾಕ್ ಸೈಡ್ ಇಂದ ಅಂದ್ರೆ ಈ ಕಡೆಯಿಂದ ಒಂದು ಟೇಬಲ್ ಫ್ಯಾನ್ ಇಲ್ಲ ಅಂದ್ರೆ ಸ್ಟ್ಯಾಂಡ್ ಫ್ಯಾನ್ ಅನ್ನ ಈ ಕಡೆಯಿಂದ ಇಟ್ಟು ಕೊಟ್ರೆ ಆ ಕಡೆಗೆ ಗಾಳಿ ಒಳ್ಳೆ ನ್ಯಾಚುರಲ್ ಗಾಳಿ ಬರ್ತಾ ಇರುತ್ತೆ, ಆಯ್ತಾ. ಯಾಕಂದ್ರೆ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಐಸ್ ಪೀಸ್ ಕೂಡ ಹಾಕೋಬಹುದು. ನಾನು ಇವಾಗ ಐಸ್ ಪೀಸ್ ಕೂಡ ಹಾಕ್ತೇನೆ, ಇದಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ ಇದೆ, ಐಸ್ ಪೀಸ್ ಹಾಕ್ತೇನೆ, ಆಯ್ತಾ.
ಇವಾಗ 5 ಪೀಸ್ ಹಾಕಿದ್ದೀನಿ ಇದಕ್ಕೆ. ಇನ್ನು ಫುಲ್ ನೀರು ಇದಕ್ಕೆ ತುಂಬಿಸ್ತೇನೆ ಇದನ್ನು. ಇದೆಲ್ಲ ರೆಡಿ ಆದಮೇಲೆ ನಾವು ಇವಾಗ ಮಾಡುವಂಥ ಕೆಲಸ ಅಂತ ಹೇಳಿದ್ರೆ ಇದನ್ನು ಸ್ವಿಚ್ ಹಾಕುವಂಥದ್ದು. ಮೋಟ್ರು ಈಗ ಆನ್ ಆಯಿತು. ಮೋಟ್ರ್ ಆನ್ ಆದಾಗ ನೋಡಿ ಮೇಲಿಂದ ನೀರು ಬರ್ತಾ ಇರುತ್ತೆ ಈ ರೀತಿ. ಇದು ಫುಲ್ಲು ಸ್ಪ್ರೆಡ್ ಆಗುವಂಥದ್ದು. ಅಂದರೆ ಇದರ ನೀರು ವಾಪಸ್ ಇದಕ್ಕೆ ಬರುತ್ತೆ. ಇದು ಕೆಳಗಡೆ ಫುಲ್ ಒದ್ದೆ ಆಗಬೇಕು ಇದು ಇವಾಗ. ನಾವು ಎಷ್ಟು ಇದಕ್ಕೆ ಕೋಲ್ಡ್ ನೀರು ಹಾಕ್ತೇವೆ ಅಷ್ಟು ಒಳ್ಳೆಯದಾಯ್ತು ಅದು. ಇದು ನೋಡಿ ನಾನು ಇವಾಗ ಇದು ಮಾಡಿರುವಂಥದ್ದು ಇದರಲ್ಲಿ ಅಂದರೆ ಟ್ರೇ ಸ್ವಲ್ಪ ಸಣ್ಣದಾಯ್ತಾಯ್ತು. ಆದ ಕಾರಣ ಈ ಸೈಡಿಗೆ ನೀರು ಅಂದರೆ ನೀರೆಲ್ಲ ಈ ಸೈಡಿಗೆ ಹೋಗ್ತಾ ಇದೆ, ಮತ್ತು ಸ್ವಲ್ಪ ಈ ಕಡೆ ಇದಾಗಬೇಕು. ಇದು ಸೇಮ್ ಇದೇ ಮೆಥಡಲ್ಲಿ ಹಾಕಿದರೆ ನಮಗೆ ಈ ಕಡೆಯಿಂದ ಇನ್ನೊಂದು ಫ್ಯಾನ್ ಇಟ್ಕೋಬೋದು. ಫ್ಯಾನ್ ಇಟ್ಕೊಂಡ್ರೆ ಇನ್ನೂ ಈ ಕಡೆಯಿಂದ ಬ್ಯಾಕ್ ಸೈಡಿಂದ ಫ್ಯಾನ್ ಇಟ್ಕೊಂಡ್ರೆ ನಿಮಗೆ ಗಾಳಿ ಕೂಲ್ ಗಾಳಿ ಆ ಕಡೆ ಬರುತ್ತೆ. ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಇದು ನೋಡಿ ಕೊನೆಯದಾಗಿ ನಾನು ನಮ್ಮ ಕೂಲರ್ ಏನಿದೆ ಕೂಲರ್ ರೆಡಿ ಆಯಿತು. ನ್ಯಾಚುರಲ್ ಕೂಲರ್ ಇದು. ಇದಕ್ಕೆ ಏನಂತ ಹೇಳಿದರೆ ಇದನ್ನೊಂದಿಷ್ಟು ನಾನು ವಾಲ್ ಫ್ಯಾನ್ ತೆಗೆದು ಹಾಕಿರುವಂಥದ್ದು ಆಯಿತಾ. ಇದಕ್ಕಿಲ್ಲಾಂದರೆ ಸ್ಟ್ಯಾಂಡ್ ಫ್ಯಾನ್ ಬರುತ್ತೆ, ಟೇಬಲ್ ಫ್ಯಾನ್ ಯಾವುದು ಇದ್ರೂ ಕೂಡ ಜಸ್ಟ್ ಫಿಕ್ಸ್ ಮಾಡಿಟ್ರಾಯಿತು. ಗಾಳಿ ಸ್ವಲ್ಪ ಅಂದರೆ ಸ್ಪೀಡ್ ಕೊಡಬಾರ್ದು, ಲೋ ಸ್ಪೀಡಲ್ಲಿ ಕೊಟ್ಟರೆ ನಿಮಗೆ ನಾರ್ಮಲ್ ಆಗಿ ಒಳ್ಳೆ ಕೂಲ್ ಗಾಳಿ ಆ ಕಡೆ ಬರುತ್ತೆ. ಇದು ಏನು ಈ ಮಣ್ಣಿನ ಇದಿದೆ ಇದು ಎಷ್ಟು ಕೂಲ್ ಆಗಿರುತ್ತೆ ಆ ಕೂಲಲ್ಲೂ ನಮಗೆ ಗಾಳಿ ಮುಖಾಂತರ ಆ ಕಡೆ ಬರುತ್ತೆ. ನ್ಯಾಚುರಲ್ ಕೂಲರ್ ಅಂತಲೇ ಹೇಳ್ಬೋದು. ಇದನ್ನು ನಿಮಗೆ ಕೂಡ ಮನೆಯಲ್ಲಿ ಮಾಡ್ಬೋದು. ಇದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ, ಸಿಂಪಲ್ ಆಗಿ. ಬಟ್ ನಾನು ಮಾಡಿರೋಂಥ ತಪ್ಪು ಅಂತ ಹೇಳಿದರೆ ಇದೊಂದು ಟ್ರೇ ಮಾತ್ರ ಇದು ಸ್ವಲ್ಪ ಸಣ್ಣದಾಯಿತು. ಸ್ವಲ್ಪ ದೊಡ್ಡ ಹೈಟ್ ಇರುವಂಥ ಟ್ರೇ ಪ್ಲಸ್ ಸ್ವಲ್ಪ ಅಗಲ ಇರುವಂಥ ಟ್ರೇ ಹಾಕಿದರೆ ನಮಗೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಲಿಕ್ಕೆ ಆಗ್ತದೆ, ಮತ್ತು ನೀರು ಔಟ್ಸೈಡ್ ಎಲ್ಲೂ ಹೋಗೋದಿಲ್ಲ. ಇದು ಇವಾಗ ಚೆಲ್ತಾ ಇದೆ, ನೀರು ಹಾಕಿರುವಂಥ ನೀರು ಕೂಡ ಚೆಲ್ತಾ ಇದೆ. ಚೆಲ್ಲದ ಹಾಗೆ ನೀವು ಕೂಡ ಸ್ವಲ್ಪ ಇನ್ನು ನೆಕ್ಸ್ಟ್ ಮಾಡೋದಾದರೆ ಸ್ವಲ್ಪ ಅಗಲದ ಟ್ರೇ ಹಾಕೊಳ್ಳಿ. ನಿಮಗೆ ಕೂಡ ನಿಮ್ಮ ಮನೆಯಲ್ಲಿ ಈ ಬಿಸಿಲಿನ ತಾಪದಿಂದ ಸ್ವಲ್ಪ ಮುಕ್ತಿ ಹೊಂದ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ನಮ್ಮ ಚಾನಲಲ್ಲಿ ಬೇರೆ ಬೇರೆ ಟೈಪ್ ಇದ್ದು, ಅಂದರೆ ಈ ಥರ ಟೆಕ್ನಿಕಲ್ ಆಗಿರ್ಬೋದು, ಇಲ್ಲಾಂದರೆ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ನಾರ್ಮಲ್ ಆಗಿರುವಂತಹ ಟೂರಿಸ್ಟ್ ಪ್ಲೇಸ್ ಎಕ್ಸ್ಪ್ಲೋರ್ ಆಗಿರ್ಬೋದು, ಈ ಥರದ ಎಲ್ಲ ವಿಡಿಯೋಗಳು ನಮ್ಮ ಈ ಚಾನಲಲ್ಲಿ ಬರ್ತಾ ಇರುತ್ತೆ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.